ಆ, ಇತ್ತೀಚಿನ ದಿನದಲ್ಲಿ ಮುಖ್ಯವಾಗಿ ನಮ್ಮ ಈ ವರ್ಷ ಚೆನ್ನಾಗಿ ಮುಂಗಾರು ಮಳೆ ಆಗ್ತಾ ಇದೆ. ಮಳೆಯಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ನಮ್ಮ ಜೋಗ್ ಜಲಪಾತ ಆಗಲು ಅಥವಾ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಸಾರ್ವಜನಿಕರು ಮುಖ್ಯವಾಗಿ ವೀಕ್ಷಕರ ಜನಸಂದಣಿ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆನೆ ನಮ್ಗೆ ಪೊಲೀಸಿಗೂ ಸಹ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ತಲೆದೋರ್ತಾ ಇದೆ. ಒಂದು ಕಡೆಯಿಂದ ಅವರನ್ನ ಪ್ರೊಟೆಕ್ಟ್ ಮಾಡುವಂತ ಸಮಸ್ಯೆ. ಈಗಾಗಲೇ ನಾವು ಕಾರ್ಗಲ್ ಅಥವಾ ಜೋಗ್ ಭಾಗದಲ್ಲಿ ದೊಡ್ಡ ಪ್ರಮಾಣದ ಬಂದೋಬಸ್ತನ್ನ ಶನಿವಾರ ಮತ್ತೆ ರವಿವಾರ ಹಾಕ್ತಾ ಇದ್ದೀವಿ. ಅದ್ರ ಜೊತೆನೆ ಸಿಗಂದೂರು ದೇವಾಲಯಕ್ಕೂ ಸಹ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಲ್ಲೂ ಸಹ ನಾವು ಸಾಕಷ್ಟು ಮುತುವರ್ಜಿ ವಹಿಸಿ ನೋಡ್ತಾ ಇದ್ದೀವಿ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಏನು ವಿಸಿಟರ್ಸ್ ಬಂದವರು ಮದ್ಯಪಾನ ಮಾಡೋದಾಗ್ಲಿ ಅಥವಾ ಏನು ಗಾಂಜಾ ಹೊಡೆದು ವೆಹಿಕಲ್ಗಳನ್ನ ಸಾಗಿಸುವ ವೆಹಿಕಲ್ಗಳಲ್ಲಿ ಪ್ರಯಾಣ ಮಾಡುವಂತದ್ದು ಕೂಗುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಅತಿ ಚುರುಕಾಗಿ ತುರ್ತು ಕ್ರಮವನ್ನ ಜಾರಿ ಮಾಡಿದ್ದೀವಿ. ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ಕಚೇರಿಯಿಂದ ನಮ್ಮ ಡಿಜಿ ಅಂಡ್ ಐಜಿ ಸರ್ ಅವರು ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಈಗಾಗಲೇ ನಮಗೆ ಮತ್ತೆ ಹೊಸದಾದಂತಹ ಎರಡು ಈ ಮದ್ಯ ಟೆಸ್ಟ್ ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವಿಂಗ್ ಬಗ್ಗೆ ಕೇಸ್ ಹಾಕೋ ಬಗ್ಗೆ ಎರಡು ಇನ್ಸ್ಟ್ರೂಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಒಂದನ್ನ ಅನಂತಪುರದಲ್ಲಿ ಕೊಟ್ಟಿದ್ದೀನಿ, ಇನ್ನೊಂದನ್ನ ಇಲ್ಲೇ ನಮ್ಮ ಸಾಗರದಲ್ಲಿ ಕೊಟ್ಟಿದ್ದೀವಿ. ಎರಡೂ ಪ್ರಕರಣಗಳಿಂದ ನಾವು ಇನ್ನೂ ಹೆಚ್ಚಿನ ಪ್ರಕರಣವನ್ನ ಬೇಯಿಸ್ತಾ ಇದ್ದೀವಿ. ಮತ್ತೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಪ್ರಯಾಣಿಕರಿಗೆ. ನೀವು ಯಾರಾದ್ರೂ ಎಸ್ಪೆಷಲಿ ಗಾಂಜಾ ಹೊಡೆದು ಅಥವಾ ಮದ್ಯಪಾನ ಮಾಡಿ ವಾಹನವನ್ನ ಚಲಾಯಿಸಿದ್ರೆ ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಅಲ್ಲದೇನೆ ಮಾನ್ಯ ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತೀವಿ. ನ್ಯಾಯಾಲಯದಲ್ಲಿ 10,000 ರಿಂದ 20,000 ರೂಪಾಯಿ ದಂಡ ಆಗ್ತದೆ ಪ್ರಥಮ ಹಂತದಲ್ಲೇನೆ. ಎರಡನೇ ಸಾರಿ ಆದ್ರೆ 6 ತಿಂಗಳ ಮಟ್ಟಿಗೆ ಶಿಕ್ಷೆ ಆಗ್ಬೋದು. ಕೇವಲ ನಾವು ಯಾರು ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ್ರೆ ಅವರೊಬ್ಬರ ಮೇಲೆ ಕ್ರಮ ತಗೊಳ್ತಾ ಇಲ್ಲ. ಅವ್ರು ಯಾರು ವಾಹನ ಕೊಟ್ಟಿದ್ದಾರೆ, ಅವ್ರ ಹಿಂದೆ ಯಾರು ಕೊಟ್ಟಿದ್ರು, ಅವ್ರಿಗೆ ಅಬೇಟ್ಮೆಂಟ್ ಯಾರು ಮಾಡಿದ್ರು ಅವ್ರ ಮೇಲೂ ಸಹ ನಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತಾ ಇದ್ವಿ. ಇನ್ನೊಂದು ಸಾರ್ವಜನಿಕರ ಕಂಪ್ಲೇಂಟ್ ಏನಂತ ಹೇಳಿದ್ರೆ ಕೆಲವೊಂದು ಪ್ರದೇಶದಲ್ಲಿ ಮದ್ಯವನ್ನ ಸೇವನೆ ಮಾಡಿ ಆ ಖಾಲಿ ಬಾಟ್ಲಿಗಳನ್ನು ಅಥವಾ ವೇಸ್ಟ್ ಮಟೀರಿಯಲ್ಗಳನ್ನು ಅಲ್ಲೇ ಎಚ್ಚುವುದು ಅಥವಾ ಅಲ್ಲೇ ಹೊಡೆಯುವುದು ಮಾಡ್ತಾ ಇದ್ದಾರೆ ಅಂತೇಳಿ ಇಂಥದ್ದೇನಾದ್ರು ಕಂಡು ಬಂದ್ರೆ ನಿಸರ್ಗದ ಮೇಲೆ ಆಗ್ತಾ ಇರುವಂತಹ ಸಮಸ್ಯೆ ಅಷ್ಟಲ್ದೇನೆ ಕ್ರಿಯೇಟಿಂಗ್ ಡೇಂಜರ್ ಆನ್ ದ ರೋಡ್ ಅಂಡ್ ಪಾಸರ್ ಬೈ ಅಂತ ಹೊಸ ಕಾನೂನುಗಳು ಬಂದಿವೆ. ಹೊಸದಾಗಿ BNS ಬಂದಿದೆ. ಅಂಥದ್ದೇನಾದ್ರು ಕಂಡು ಬಂದ್ರೆ ಮೇ ಬಿ ನಾನ್ ಬೇಲೆಬಲ್ ಕೇಸನ್ನು ನಾವು ಅವ್ರ ಮೇಲೆ ರಿಜಿಸ್ಟರ್ ಮಾಡ್ತೀವಿ ಅನ್ನೋ ಎಚ್ಚರಿಕೆನ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಸತತವಾಗಿ 10-15 ದಿವಸದಿಂದ ಬಿಸಿಲಿಲ್ದೇನೆ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಒಂದು ಕಡೆಯಿಂದ ನೀರಿನ ಹರಿವು ವಿಪರೀತ ಜೋರಾಗಿದೆ. ಇನ್ನೊಂದು ಕಡೆಯಿಂದ ಲ್ಯಾಂಡ್ ಸ್ಲೈಡ್ಗಳು ಸಾಮಾನ್ಯವಾಗಿ ಸಾಕಷ್ಟು ಪ್ರದೇಶಗಳಲ್ಲಿ ಆಗ್ತಾ ಇದೆ. ಮತ್ತೆ ಕೆಲವೊಂದು ಪ್ರದೇಶದಲ್ಲಿ ಮರಗಳು ಬಿದ್ದು ರಸ್ತೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಸೊ ನಾನು ಪ್ರಯಾಣಿಕರಲ್ಲಿ ಒಂದು ವಿನಂತಿಯೊಂದಿಗೆ ಆದೇಶವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಕಂಡೀಷನ್ ನೀವು ತಾವು ಹೋಗುವಂತ ಸ್ಥಳ ಸುರಕ್ಷತೆ ಇದೆಯಾ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಚಾನ್ಸಸ್ ಇದೆಯಾ ಅಥವಾ ನೀರಿನ ಹರಿವಿನಿಂದ ಸಮಸ್ಯೆ ಆಗಬಹುದಾ, ಎಲ್ಲಕ್ಕಿಂತ ಹೆಚ್ಚಾಗಿ 15 ದಿವಸದಿಂದ ಮಳೆ ಬಿಸಿಲಿಲ್ಲದೆ ಇರೋದ್ರಿಂದ ಅಲ್ಲಿ ಪಾಚಿ ಕಟ್ಟಿ ವಿಪರೀತವಾಗಿ ಜಾರ್ತಾ ಇದೆ. ಸಾಮಾನ್ಯವಾಗಿ ಹೊರಗಡೆ ಬಂದ ಪ್ರದೇಶದವರಿಗೆ ಇಲ್ಲಿಯ ಪಾಚಿಯ ಸಮಸ್ಯೆ ಗೊತ್ತಿಲ್ಲದೆ ಅಲ್ಲೋಗಿ ಜಾರುವಂತ ಸಮಸ್ಯೆ ಇರೋದ್ರಿಂದ ಯಾವುದೇ ಇಳಿಜಾರು ಅಥವಾ ಅಪಾಯಕಾರಿ ಸ್ಥಳದಿಂದ 25 ಮೀಟರ್ ದೂರದಲ್ಲೇ ಇರಬೇಕಂತ ಈಗಾಗಲೇ ಆದೇಶವನ್ನ ಮಾಡಿದ್ದೀನಿ. ಯಾರಾದ್ರೂ ಒಂದು ಮೀರಿ ಹೋದ್ರೆ ಅಥವಾ ನಮ್ಮ ಜೋಗ್ ಫಾಲ್ಸ್ ಏರಿಯಾದಲ್ಲಿ ನೀರು ಬೀಳುವ ಪ್ರದೇಶಗಳಲ್ಲಿ ಯಾರಾದ್ರೂ ಹೋದ್ರೆ ನಾವು ಈಗಾಗಲೇ ಅವ್ರ ಮೇಲೆ ತುರ್ತು ಕ್ರಮ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆಯವರು ಸಹ ತಮ್ಮ ಪ್ರದೇಶದಲ್ಲಿ ಈಗ ಅಪಾಯಕಾರಿಯಾದ ಸ್ಥಳದಲ್ಲಿ ಗೇಟ್ಗಳನ್ನು ಹಾಕಿ ಈಗಾಗಲೇ ಸಾಕಷ್ಟು ಬಂದ್ ಮಾಡಿದ್ದಾರೆ. ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಅದ್ರ ಜೊತೆನೆ ಸಾರ್ವಜನಿಕರಿಗೆ ವಿನಂತಿ ಏನಂತ ಹೇಳಿದ್ರೆ ಇದು ನಿಮ್ಮದೇ ಜವಾಬ್ದಾರಿ ಇರುವುದರಿಂದ ತಾವು ಹೆಚ್ಚು ನಿಗಾ ವಹಿಸಬೇಕು. ಮತ್ತೆ ತಾವುಗಳು ಯಾರಾದ್ರೂ ಪಡ್ಡೆಗಳು ಅಥವಾ ಹುಡುಗರು ಗೊತ್ತಿದ್ದೇನೆ ಹೋಗ್ತಾ ಇದ್ರೆ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಂತ ಹೇಳಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ.